ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ಇವತ್ತು ಶುಕ್ರವಾರ, ಬೆಳಗಿನ ವೀಡಿಯೋ ಮಾಡೋಕ್ಕಾಗಿಲ್ಲ, ಟೈಮ್ ಇರಲಿಲ್ಲ, ಹಂಗಾಗಿ ವೀಡಿಯೋ ಮಾಡಿಲ್ಲ. ಇವತ್ತು ಎಲ್ಲರಿಗೂ ಇವತ್ತಿನ ದಿನ ಫ್ರೆಂಡ್ಸ್ ಎಲ್ಲರಿಗೂ ತುಂಬ ಹೃದಯದಿಂದ ಅಕ್ಷಯ ತೃತೀಯ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರ್ಯಾರು ಏನೇನು ತೊಗೊಂಡಿದ್ದೀರಾ, ಚಿನ್ನ ಬೆಳ್ಳಿ ಎಲ್ಲ ತೊಗೊಳ್ಳಿ, ಚೆನ್ನಾಗಿರಿ. ನಾವಂತೂ ಏನೂ ತೊಗೊಂಡಿಲ್ಲ, ಮಕ್ಕಳೆಲ್ಲ ಊರಿಗೆ ಹೋಗಿದ್ದಾರೆ, ನಾವೇನೂ ತೊಗೊಳಕ್ಕಾಗಿಲ್ಲ. ಕೆಲಸದಿಂದ ಬರೋದೇ ಲೇಟ್ ಆಯಿತು, ಮತ್ತು ಮಳೆ ಮೋಡ ಬೇರೆ ಇತ್ತು, ನಮ್ಮ ಮನೆಯವ್ರು ಬೇರೆ ಲೇಟಾಗಿ ಬಂದರು. ಹಾಗಾಗಿ ನಾವು ತೊಗೊಳಕ್ಕೇನೂ ಹೋಗಿಲ್ಲ. ನೆಕ್ಸ್ಟ್ ಇಯರ್ ನೋಡೋಣ. ಮತ್ತು ಇವತ್ತಿನ ಪೂಜೆ ಎಲ್ಲ ಆಗೋಗಿದೆ, ಏನೂ ವೀಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್, ಬೇಜಾರು ಮಾಡ್ಕೋಬೇಡಿ. ಇಷ್ಟೇ ಸದ್ಯಕ್ಕಾಗಿರೋದು. ನೋಡಿ ಫ್ರೆಂಡ್ಸ್, ಇವಾಗ ಬಂದರು ನಮ್ಮ ಮನೆಯವರು. ಇವಾಗ ತಾನೇ ಊಟ ಮಾಡಿ ಕೂತಿದ್ದೀವಿ. ಚಪಾತಿ ಮಾಡಿದ್ದೆ, ತಿಂದ್ವಿ, ಕೂತ್ಕೊಂಡ್ವಿ. ಮಾತಾಡೋ. ಹಾಯ್ ಫ್ರೆಂಡ್ಸ್, ಚೆನ್ನಾಗಿದ್ದೀರಾ? ಆಯ್ತಾ ಎಲ್ಲರದು ಊಟ? ಸಾರಿ, 2 ದಿವಸ ವೀಡಿಯೋ ಮಾಡೋಕ್ಕಾಗಿಲ್ಲ, ಬೇಜಾರು ಮಾಡ್ಕೊಂಡ್ವಿ. ಇನ್ನು ಮುಂದೆ ಮಾಡ್ತೀವಿ, ಡೆಫಿನೆಟ್ಲಿ ಮಾಡ್ತೀವಿ. ಕಾಮಿಡಿನೇ ಮಾಡ್ತೀವಿ, ಚೆನ್ನಾಗಿ ಮಾಡ್ತೀವಿ. ನೋಡಿ, ಆ್ಯಕ್ಸೆಪ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇಷ್ಟೇ ಅವ್ರ ಮಾತು, ಮುಗೀತು. ಮತ್ತು ಎಲ್ಲರದು ಫ್ರೆಂಡ್ಸ್ ಊಟ ಆಯಿತಾ? ನಮ್ಮ ಲಚ್ಚಿ ಯಾಕೋ 2 ದಿನದಿಂದ ಸರಿಯಾಗಿ ಊಟ ಮಾಡಿರಲಿಲ್ಲ. ಸರಿಯಾಗಿ 2 ದಿನ ಊಟ ಮಾಡಿರಲಿಲ್ಲ, ಹಂಗಾಗಿ ಡಿ ಮಾಡ್ಕೋಗ್ಬಿಟ್ಟು ಏನದು ಚಿಕನ್ದು ಗ್ರೇವಿ ಅಂತ ಬರುತ್ತೆ, ಡಾಗ್ ಫುಡ್ಡು. ಅದೊಂದು 2 ಪ್ಯಾಕ್ ಎತ್ಕೊಂಡ್ಬಂದರು. ಅದೊಂದು ಸ್ವಲ್ಪ ತಿಂದ್ಬಿಟ್ಟು ಮಲಗಿದಾಳೆ ಸ್ವಲ್ಪ. ಇವಾಗ ನೆನ್ನೆ ಎಲ್ಲ ಎಗ್ ರೈಸ್ ಹಾಕಿದ್ವಿ, ತಿಂದಿಲ್ಲ. ಅನ್ನ ಸಾಂಬಾರು ಹಾಕಿದ್ವಿ, ತಿಂದಿಲ್ಲ. ಮೊಸರನ್ನ ಹಾಕಿದ್ವಿ, ತಿಂದಿಲ್ಲ. ಯಾವುದೇ ಥರ ಏನೂ ತಿಂತಾಯಿಲ್ಲ. ಹಂಗಾಗಿ ಏನು ಊಟ ಮಾಡಿರಲಿಲ್ಲ. ತುಂಬ ಬೇಜಾರಾಗ್ತಾಯಿತ್ತು. ಕಂಪ್ನಿಗೆ ಹೋದ್ರು ಅದೇ ಇತ್ತು ಮೈಂಡಲ್ಲಿ. ಅದೇನಾದರೂ 1 ಟೈಮ್ ಊಟ ಮಾಡಿಲ್ಲ ಅಂದರೆ ಪರವಾಗಿಲ್ಲ, 2 ಟೈಮ್ ಊಟ ಮಾಡಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ. ಹಂಗಾಗಿ ಕಳಿಸ್ದೆ, ಹೋಗಿ ಎತ್ಕೊಂಬ ಅಂದ್ಬಿಟ್ಟು ತಂದರು 2 ಪ್ಯಾಕೆಟು. ತಿನ್ನಲಿ, ಅದನ್ನು ಸ್ವಲ್ಪ ತುಂಬ ಇಷ್ಟಪಟ್ಟು ತಿನ್ನುತ್ತೆ. ಅದು ಕೂಡ ಏನೋ ತಿಂತಿರಲಿಲ್ಲ, ಕೈ ತುತ್ತು ಮಾಡಿ ತಿನ್ನಿಸಿದ್ರು, ಸ್ವಲ್ಪ ತಿಂತು. ಇವಾಗ ತಿಂದ್ಬಿಟ್ಟು ಮಲ್ಕೊಂಡೈತೆ. ನೋಡಬೇಕು ಆಮೇಲೆ ಅದೇನು ಮಾಡುತ್ತೋ ಏನೋ. ಬೆಳಗ್ಗೆಗೆ ತುಂಬ ಸೆಕೆ ಬೇರೆ ಅಲ್ವಾ ಫ್ರೆಂಡ್ಸ್. ಈ ಸೆಕೆಗೆ ಈ ಬಿಸಿಲಿಗೆಲ್ಲ ನಾಯಿಗಳು ತುಂಬ ಸತ್ತೋಗ್ತಾ ಇದ್ದಾವೆ. ಊರಲ್ಲೆಲ್ಲ ನಮ್ಮ ಅಕ್ಕವ್ರಂಗಂತ ಹೇಳ್ತಾಯಿದ್ರು, ಅವ್ರ ಊರಾಗೆ ಸತ್ತೋಗಿದ್ದಾವಂತೆ. ಈ ಥರ ಬಿಸಿಲಿಗೆ ಅವು ತಡೆಯಲ್ವಂತೆ. ಅದು ಬೇರೆ ಟೆನ್ಷನ್ ಇತ್ತು. ಹಂಗಾಗಿ ಬೇಜಾರಾಗ್ತಾಯಿತ್ತು. ಏನಪ್ಪ ಇಷ್ಟು ವರ್ಷ ಏನಿಲ್ಲ, ಇಷ್ಟು ತಿಂಗಳುಗಳು ಇತ್ತು. ಹಂಗಾಗಿ ಸ್ವಲ್ಪ ಜಾಸ್ತಿ ಪ್ರೀತಿಯಿಂದ ನೋಡ್ಕೊಂಡ್ಬಿಟ್ಟಿದ್ದೀವಿ. ಏನಾದ್ರು ಹೆಚ್ಚು ಕಮ್ಮಿ ಆದರೆ ಬೇಜಾರಾಗುತ್ತೆ. ಊಟ ಮಾಡಿಲ್ಲ ಅಂದ್ರೇ ಬೇಜಾರಾಗುತ್ತೆ. ಬೆಳಗ್ಗೆ ತಾನೇ ಸ್ನಾನ ಮಾಡಿಸ್ಬಿಟ್ಟು ಊಟ ಹಾಕ್ಬಿಟ್ಟು ಹೋಗಿದ್ವಿ, ತಿಂದಿರಲಿಲ್ಲ. ಬಂದ್ಬಿಟ್ಟು ನೋಡಿದ್ರೆ ಊಟ ಎಲ್ಲ ಹಾಗೆ ಇತ್ತು. ಅದಕ್ಕೆ ಹೋಗ್ಬಿಟ್ಟು ತೊಗೊಂಬಂದ್ವಿ, ತಿಂತು ಸ್ವಲ್ಪ. ಇವಾಗ ಮಲ್ಕೊಂಡಿದ್ದೆ. ಮತ್ತು ಫ್ರೆಂಡ್ಸ್, ಇವತ್ತು ಅಕ್ಷಯ ತೃತೀಯ. ಎಲ್ಲರೂ ಪರ್ಚೇಸ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವೇನು ಮಾಡಿಲ್ಲ. ಹೋದ ವರ್ಷ ಒಂದು ರಿಂಗ್ ತೊಗೊಂಡಿದ್ವಿ, ಈ ವರ್ಷ ಏನೂ ತೊಗೊಳಕ್ಕಾಗಿಲ್ಲ. ನೋಡೋಣ, ನೆಕ್ಸ್ಟ್ ಇಯರ್ ಏನಾದ್ರು ತಗೊಂಡ್ರೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಇಯರ್ ನೋಡೋಣ, ಅಲ್ಲಿವರೆಗೂ. ಸರಿ ಫ್ರೆಂಡ್ಸ್, ಆಯಿತು. ಇವತ್ತಿನ ವ್ಲಾಗು ಏನು ಬೆಳಗ್ಗಿಂದ ಏನು ವೀಡಿಯೋ ಮಾಡಿಲ್ಲ. ಬೆಳಗ್ಗೆ ಏನಕ್ಕೆ ವೀಡಿಯೋ ಮಾಡಿಲ್ಲ ಅಂದರೆ, ಮೊಬೈಲ್ ಇಟ್ಕೊಳ್ಳೋರು ಯಾರಿಲ್ಲ ಫ್ರೆಂಡ್ಸ್. ನಮ್ಮ ಮನೆಯವ್ರಿಗೆ ಹುಷಾರಿದ್ದಿಲ್ಲ, ಏನೋ ಸ್ವಲ್ಪ ಮೈಕೈ ನೋವು ಅಂತ ಲೇಟಾಗಿ ಎದ್ರು. ಮತ್ತು ಮಕ್ಕಳು ಬೇರೆ ಇರಲಿಲ್ವಲ್ಲ. ಮತ್ತು ನನಗೆ ಅಲ್ಲಿ ಮೊಬೈಲ್ ಇಟ್ಬಿಟ್ಟು ಹೋದರೆ ನಮ್ಮ ಲಚ್ಚಿ ಮೇಲೆ ಎಗರುತ್ತಾಳೆ, ಬಿದ್ದೋಗುತ್ತೆ ಅನ್ನೋ ಭಯಕ್ಕೋಸ್ಕರ ನಾನು ವೀಡಿಯೋ ಮಾಡಿಲ್ಲ. ನೋಡ್ತೀನಿ, ನಾಳೆ ಶನಿವಾರ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಪ್ಲ್ಯಾನ್ ಇದೆ. ಶನಿದೇವ್ರ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್. ನಾಳೆ ಮೀಟ್ ಆಗೋಣ. 2-3 ದಿನದಿಂದ ವೀಡಿಯೋ ಮಾಡಿಲ್ಲ, ಬೇಜಾರು ಮಾಡ್ಕೊಬೇಡಿ. ರೀಸನ್ ಮೊನ್ನೆನೇ ಹೇಳಿದ್ದೀನಿ, ಕರೆಂಟು ಪ್ರಾಬ್ಲಮ್ ಇತ್ತು. ಮರ ಎಲ್ಲ ಲೈನ್ ಮೇಲೆ ಬಿದ್ದೋಗಿತ್ತು, 2-3 ಮರ ಬಿದ್ದೋಗಿತ್ತು. ಹಂಗಾಗಿ ಅದು ರೆಡಿ ಆಗೋಕ್ಕೇ ಅಷ್ಟು ನಾವು ಇರೋವಾಗ ಪವರ್ ಇರಲಿಲ್ಲ. ನಾವು ಕೆಲ್ಸಕ್ಕೆ ಹೋದ್ಮೇಲೆ ಬರ್ತಾಯಿತ್ತು ಅದು. ಪುನಃ ಸಾಯಂಕಾಲ ಆದರೆ ಡ್ಯೂಟಿ ಮುಗಿಸ್ಕೊಂಡು ಬರ್ತಾಯಿದ್ವಿ. ಮಳೆ ಬರ್ತಾಯಿತ್ತು, ಗಾಳಿ ಬರ್ತಾಯಿತ್ತು, ಹಂಗಾಗಿ ಮರಗಳು ಬಿದ್ದೋಗ್ತಿದ್ವು. ಮೊಬೈಲ್ ಚಾರ್ಜ್ ಇರಲಿಲ್ಲ, ಪ್ರಾಬ್ಲಮ್ ಆಗ್ತಾಯಿತ್ತು. ಟೈಮ್ ಆಯಿತು, ಸುಮಾರು ಹೊತ್ತಾಯಿತು. ಸರಿ ಫ್ರೆಂಡ್ಸ್, ಬಾಯ್, ಟಾಟಾ, ಗುಡ್ ನೈಟ್. ನಾಳೆ ಮೀಟ್ ಆಗೋಣ.